ಒಂದು 10 ಮಿನಿಟ್ಸ್ ನೋಡ್ಕೊಳ್ಳಿ. ಆಯ್ತು ಹೋಗಿದ್ಬೇಕ. ಅಕ್ಕ ಬೇಗ ಬಕ್ಕ, ನಿನ್ ಮಗ ಒಂದ್ಸಿ ತಟಕ್ಲು. ಬೇರೆ ರೀಲ್ಸ್ ನೋಡ್ಬಾರ್ದ ನಾನು. ಬೇಗ ಬಾ, ನಿನ್ ಮಗನ್ ಕರ್ಕೊಂಡು ಹೋಗು. अरे बड़ा कमजोर लेग पीस है. इस मुर्गी को पोलियो हो गया था क्या? मैं पारी भाई. ಪಾನಿಪುರಿ 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 ಈ ಸಲ ಮೆಟ್ಟೆ ತೋತೀನಿ ಏನು? 25 ರೂಪಾಯಿ ಪ್ಲೇಟ್ ಸೌಕರ. ಕಾಲ್ 20 ರೂಪಾಯಿ ಕೊಡ್ಲಾಕತ್ತಾರ ಅಣ್ಣ ಬಾಜು. ನೋಡ್ ಸೌಕರ, ಬಾಜಿ ಅಂಗಡಿ ಒಂದು ಪಾನಿಪುರಿದಾಗ ಇಂಗಾಲದ ಡೈಆಕ್ಸೈಡ್ ಜೊತೆ ಮುಂಗಾಲದ ಮೊನಾಕ್ಸೈಡ್ ಅದ. ಅದರಿಂದ ಹೈಡ್ರೋಕ್ಲೋರೈಡ್ ಬದನಿ ಬೀಜಗಳೆಲ್ಲ ರಿಲೀಸ್ ಆಗಿ ನಿನ್ನ ಆರೋಗ್ಯ ಕೆಡ್ತದ. ನಿನ್ನ ಆರೋಗ್ಯ ಕೆಡ್ತಂದ್ರ ದವಾಖಾನಿಗೆ ಅಡ್ಮಿಟ್ ಆತಿ. ದವಾಖಾನಿಗೆ ಅಡ್ಮಿಟ್ ಆದ ಅಂದ್ರೆ 30 ರೊಕ್ಕ ಬಡಿತಿ. ಇದೆಲ್ಲ ನಿನಗೆ ಬೇಕಾ? ಏ ಬ್ಯಾಡ ಅಣ್ಣ, ಇದೇ ಕೊಡು. ಸರ್ ಅದು ಲೋ ಅಪ್ಪಿ, ನಾನ್ ಡಾಕ್ಟರ್ ಕಣ. ಏನಿದ್ರು ಓಪನ್ ಆಗಿ ಹೇಳೋಣ ಹತ್ರ. ಸರ್ ನಿಂತ್ಕಂತಿಲ್ಲ ಸರ್ ನಂದು. ಓಕೆ, ಗರ್ಲ್ ಫ್ರೆಂಡ್ ಏನಾರ ಅವರ ನಿಂಗೆ? ಇಲ್ಲ ಸರ್, ನಮಗೆಲ್ಲ ಎಲ್ಲಿ ಮತ್ತೆಲ್ಲ ನಿಲ್ಲಿಸ್ಬಿಟ್ಟೇನ್ ಬಟ್ಟೆ ಒಣಗಾಕ್ತಿ ಅದ್ರ ಮೇಲೆ. ಗುರು, ಈ ತರ ವಿಚಿತ್ರ ಕನ್ಸು ಬೀಳ್ತಾವ. ನೆನ್ನೆ ಕನ್ಸಲ್ಲಿ ದೆವ್ವ ಸಡನ್ ಬಂತು ನನಗೆ ಹೆದರಿಕಾಗಿ ಹನುಮಾನ್ ಚಾಲಿಸ ಪೂರ್ತಿ ಹೇಳಿದೆ ದೇವದ ಮುಂದೆ. ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ದೆವ್ವ ಹೇಳ್ತೈತೆ ಅಸ್ಸಲಾಂ ಅಲೈಕುಮ್ ಅಂತ. ಮಚ್ಚಿ ಇದೀನ್ ಮಚ್ಚಿ. ಎಲ್ಲಿ ನೀನ್ ಯಾವ ಮರಿಯಲ್ಲಿದ್ಯಾ? ಇಲ್ಲೇ 4ನೇ ಮರಿ ಬಂದೇ ಇರೋ. ಏನು ಊಟ ಈ ಮರಿಯಲ್ಲಿ? ಮಚ್ಚ ಇಲ್ಲಿ ಬೇರೆ ವೈಟ್ ರೈಸ್ ಹಾಕ್ತವ್ರೆ ಕಂಜೂಸ್ ನನ್ ಮಕ್ಳು. ನಿಂದೇನ್ ಊಟ ಮಚ್ಚಿ ಅಲ್ಲಿ? ಆ ಕಡೆ ಚಪಾತಿ ಚಿಕನ್. ಹಾಕ್ಬಿಟ್ಟವನಲ್ಲಪ್ಪ ನಿನ್ಗೆ. ವೈಫ್ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಕೋಪಿಸ್ಕೊಂಡು ಅವ್ರ ಅಮ್ಮ ಮನೆಗ್ ದೊಡ್ಡ ಮರಿಗೆ ಹೋಗವಲ್ಲ ಮಚ್ಚಿ, ಕೆಂಗಡಿಗೆ. ಹೆಂಗೇರಿ ಮರಿ? ದೊಡ್ಡ ಮರಿ ಎಲ್ಲ ಹಿಡ್ದಿದ್ಯಪ್ಪ. ನಿನ್ ಹುಡುಗಿಯಲ್ಲಿ ವೈಟ್ ಇಲ್ಲಿ ಅವಳ ಮೂಗಿಲಿ ಜೊತೆ ಓಡ ಅಲ್ಲ ಬಿಡು, ನಾಳೆ ಯಜ್ಞ ಬಸ್ತು ಬರ್ಡೇ. ಅಯ್ಯೋ ಮೋರಿನೇ ಬ್ಲಾಸ್ಟ್ ಮಾಡ್ಬೇಕು. ಮೋರಿನ ಬ್ಲಾಸ್ಟ್ ಮಾಡ್ಬಿಟ್ಟು ಹೆಂಗ ಬರ್ತದು ಮಚ್ಚ? ಬರ್ಡೇ ಬ್ಲಾಸ್ಟ್. ಬರ್ಡೇ ಮೆತ್ತಿಗೆ ಮೆತ್ತಿಗೆ ಯಜ್ಞ ಬಸ್ ಹಿಂದೆ ಇದ್ದಾರೆ. ಯಾರೋ ಅದು ನನ್ನ ಬಗ್ಗೆ ಮಾತಾಡ್ತಿರೋದು? ಬಂದ್ರೆ ಚಪಾತಿ ರೈಸ್ ಎಲ್ಲ ರೋಲ್ ಬಿಡ್ತೀನಿ. ಮತ್ತೆ ನೋಡ್ದಣ ಹೆಂಗೈತೆ ಜೀನ್ಸು? ಜೀನ್ಸ್ ಏನೋ ಸಕ್ಕತ್ತಾಗೆ ಅದೇ, ಆದ್ರೆ ಇದಕ್ಕೆ ಏನ್ ರೇಟ್ ಕೊಡ್ಬೇಕು ಹೇಳು? ಚೌಕಾಸಿ ಏನಾನ್ ಮಾಡೇ ಇಲ್ಲ ಒಂದೇ ರೇಟಲ್ಲಿ ಕೊಟ್ಟೆಯಾ? ಇಲ್ಲಪ್ಪ, ಚೌಕಾಸಿ ಮಾಡ್ಬಿಟ್ಟೆ ತಕದು. ನಾ ಬೇರೆ ನಮ್ಮ ಅವ್ವ ಕಲ್ತ್ಕೊಂಡವ್ನಿ. ಹಂಗಾರ ಶುರು ಮಾಡಮ್ಮ. 5,000. 200 ರೂಪಾಯಿ. ತಮಾಷೆಗೋ ಅಥವಾ ಬೇಕಂತಾನೋ ಕೋತಿಗಳಿಗೆಲ್ಲ ಹೊಡೆಯೋದೆಲ್ಲ ನೋಡಿರ್ತೀರ. ಆದ್ರೆ ಕೋತಿನೇ ರಿವೆಂಜ್ ಮನುಷ್ಯರ ಮೇಲೆ ತಗೊಂಡ್ರೆ ಹೆಂಗಿರುತ್ತೆ ಬನ್ನಿ ನೋಡಿ. ಪ್ರೇಯರ್ ಮಾಡೋದ್ ಬಿಟ್ಟು ಏನೇ ಮಾಡ್ತಿದ್ದೆ ನಿನ್ಕ ಸರಿಯಾಗಿ ನೀನ ಅಜ್ಜಿ? ಫಸ್ಟ್ ಮಾಂಜವನ್ಗೆ ತಗೊಳ್ಳೋ ಬಂದ ಹೇಳೋ ಮಚ್ಚ. ಇಲ್ಲಿ ನೋಡ್ತಾ ಏನ್ರೋ ಗುಂಪಲ್ಲಿ ಹೊಡೆ ಸ್ಕೆಚ್ ಆಗ್ತಿದ್ಯಾ? ತಗ ನೀನ ಅಕ್ಕನ್ ಏನೋ ಕುದ್ಬಿಟ್ಟು ನಿಂತಿದ್ಯಾ ಬೀಳು ಚರಂಡಿ ಒಳಗೆ. ಮಚ್ಚ ಓಡ್ಬೇಡ ಇರೋ ಮಚ್ಚ. ಬಂದೆ ತಗ ನೀನ್ ಅಕ್ಕ. ನೀನೊಬ್ಬ ಹೊಡ್ತಾವನೆ. ತಗ ನೀನ್ ಅಕ್ಕ. ಲೋ ಗಾಡಿ ಎಲ್ಲ ಹೋಗ್ತಾ ಇದ್ಯಾ? ನನ್ಗಿಂತ ಫಾಸ್ಟ್ ಆಗಿ ಹೊಡ್ತೀಯಾ? ಬಂದೆ ಇರೋ ಮಚ್ಚ. ಅಕ್ಕನ್ ಸಾಯ್. ಏನ್ ಮಚ್ಚ ಡಾಕ್ಟರ್ ಹತ್ರ ಹೋಯ್ದಂತಲ್ಲ, ಏನಂದ್ರು ಡಾಕ್ಟ್ರು? ಹ್ಞೂ ಮಚ್ಚ, ಡಾಕ್ಟ್ರು ನಿನ್ ಕಿಡ್ನಿ ಫೇಲ್ ಆಗೈತೆ ಅಂದ್ಬಿಟ್ರು. ಹೊಟ್ಟೆ ಒಳಗೂ ಸ್ಕೂಲ್ ಇರುತ್ತಾ? ಏನ್ ದಿನ ಪೂರ್ತಿ ಫೋನ್ ಓಡಿಸಿದಪ್ಪ. ಗೊತ್ತಿಲ್ಲಪ್ಪ ಏನಾಗಿದೆ ಅವ್ರಿಗೆ, ದಿನ ಫೋನ್ ಓಡಿಸ್ತಾರೆ. ನೀ ತಾನೇ ಕಾರಣ ತಲೆ ಗಿರಾ ಗಿರಾ. ಹಲೋ, ಎಲೆಕ್ಟ್ರಿಷಿಯನಾ? ನಮ್ಮನೆ ಕರೆಂಟ್ ಇಲ್ಲ ಮಾರ್ರೆ, 2 ದಿನ ಆಯ್ತು. ಮಂಚು ಬಂದು ರಿಪೇರಿ ಮಾಡಿ ಕೊಟ್ಟಿಗೆ ಹೋತ್ರ್ಯಾ? ಬತ್ರಿ ಹಂಗಾರೆ? ಹಾ ಅಕ್ ಹಾ ಅಲ್ಲ
ಒಂದ್ ನೋಡಿ ನೀರು ತಗೊಬನ್ನಿ. ಒಂದ್ ನೋಡಿ ಚಾ. ಒಂದ್ ನೋಡಿ ಜ್ಯೂಸ್ ಅಂತ ತಗೊಳ್ಳಿ. ಇದಂತ ಇಲ್ಲ, ಟ್ರಿಪ್ ಆಯ್ತಿಲ್ಲ ಅಷ್ಟೇ. ಎಷ್ಟಾಯ್ತು? 3,000 ಆಯ್ತು. ಹಾಯ್ ಫ್ರೆಂಡ್ಸ್, ನಾ ಮಾತಾಡ್ತಿರೋ ಮುದುಕಪ್ಪ. ನಮ್ಮ ಮಮ್ಮಿ ಕರ್ನಾಟಕ ಹುಡುಗರಿಗೆ ಹೇಳ್ತಿದ್ದೀನಿ, ಮುದುಕಪ್ಪ ಹೇಳಕತ್ತೀನಿ. ಯಾರನ್ನ ಲೈನ್ ಹಾಕಿದ್ರೆ ಸರಿಯಾಗಿರ್ತದೆ ನಿಮ್ಗೆ ಹೇಳ್ತೀನಿ. ಮುದುಕಪ್ಪ ಕರ್ನಾಟಕ ಹೇಳ್ತಾ ಇದ್ದೀನಿ. ಯಾರು ಬೆಳಕೊಳಗಲ್ಲ ಮುದ್ಕಪ್ಪ ಬಿಡ್ರಿ ಫ್ರೆಂಡ್ಸ್, ಯಾಕಂದ್ರೆ ಕೇಳ ಮುದ್ಕಪ್ಪ ಫೇಮಸ್ ಅಲ್ವಾ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಗಣಮಕ್ಳಿಗೆ ಮದ್ವಿ ಮಾಡಿ ಕೈ ಬಿಡ್ತಾರ. ಫಸ್ಟ್ ನೈಟ್ ದಿನ ನಿಮ್ಗೆ ಒಳಗೆ ಬಿಡ್ತಾರ, ಹೊರಗೆ ನಾವ ಕುಂದಿರ್ತೀವಿ ಚಪ್ಪಾಳಿ ಹೊಡ್ಕಂತ, ಗುಡ್ ಶಾಟ್ ಅಣ್ಣ ಅನ್ಕಂತ. ಯಾಕಮ್ಮ ಏನಾಯ್ತು? ಅವ್ನು ಯಾವನೋ ನನ್ಗೆ ಬಾಳ್ ಕೊಡ್ತೀನಿ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ನಿಂಗೆ ಹಂಗೆ ಹೇಳ್ತಾನ? ನಡಿ ನೋಡೋಣ. ಏನಯ್ಯ ನಿಂದು? ನಿನಗೂ ಬೇಕಾ ಪುಟ್ಟಿ? ತಗೋ. ಬಾಳ್ ವ್ಯಾಪಾರ ಮಾಡೋನ. ಫಸ್ಟ್ ಬೇರೆ ಏನಾದ್ರು ಹೇಳೋದನ್ ಕಲಿ. ಎಷ್ಟು ಬಾಳ್ಗಳನ್ನ ಹಾಳು ಮಾಡ್ಬಿಡ್ತೀಯೋ. ಸರ್, ಕೊಟ್ಟಿದ್ ರೊಕ್ಕ ಒಳ್ಳಿ ಕೊಡೋಲ್ರಿ, ಫೋನ್ ಹಚ್ಚಿದ್ರೆ ಫೋನೇ ಎಬ್ಬಿಸೋಲ್ರಿ. ಇಂತಾರಿಗೆ ಏನ್ ಮಾಡ್ಬೇಕು? ನೀನ್ ಇನ್ನೊಂದ್ 1,500 ರೂಪಾಯಿ ಹೋಗ್ಲಿ, ಇವ್ರು ಮರ್ಯಾದೆ ಅದೇಂಗ್ ಸರ್? ಇವ್ರು 3 ದಿವಸ ತಿಥಿ ಮಾಡ, ಒಂದ್ 4x2 ಫೋಟೋ ಮಾಡಿಸ್, 10 kg ಅಕ್ಕಿ ಹಾಕಸ್, ಮತ್ ಊರಾಣ ಮಂದಿಗೆಲ್ಲ ತಿನ್ನಿಸ್. ಅದ ಫೋಟೋ ತಗೊಂಡೋಗಿ ಅವ್ರ ಮನಿ ಮುಂದಿಟ್ಟ ಅದಕ್ಕೊಂದ್ ಮಾಲಿ ಹಾಕ. ಇವ್ ಸತ್ತಾನಂತ, ಇವ ಅಲ್ಲ, ಇವ್ರ ಮನಿ ದೇವ್ರ ಬಂದ್ ಕೊಡ್ತಾವ ರೊಕ್ಕ. ಇವ್ರವ್ರ ಹಾಡ. ದೋಸ್ತ ನೀನ್ ಸಲ ಬೆಂಗಳೂರು ಬಂದಿ ನಾವು ಯಾವಾಗ ಬರ ಕರಿಯಾಕ? ಇಲ್ಲೇ ಅದ ನಾವು ದೋಸ್ತ್, ಮೆಜೆಸ್ಟಿಕ್ ದಾಗ. ನೀ ಎಲ್ದಿ? ಕ್ಯಾಂಪಸ್ ಒಳಗ. ಕ್ಯಾಂಪ್ ಬಸ್ ದೋಸ್ತ, ಊರ್ಗೆ ಹೋಗ್ಬಿಡ್ ನೀವು ಹೊಳ್ಳಿ. ಎಲ್ರು ವಿಡಿಯೋ ಮಾಡ್ತಾರ, ನೀನೊಂದ್ ವಿಡಿಯೋ ಮಾಡ. ಅಷ್ಟೊಂದ್ ಸೆಲೆಕ್ಟರ್ ಆಗೋದು. ಬಿಗ್ ಬಾಸ್ ನಾವ್ ಫೋನ್ ಮಾಡ್ದಾಗ ಕರ್ಕತಾರ ನನ್ನ. ಆದ್ರೆ ಒಳಗಡೆ 100 ದಿನ ಇರ್ಬೇಕಲ್ಲ, ಅಪ್ಪ ಅಮ್ಮ ನೋಡ್ಕೋಬೇಕು, ಹೆಂಡತಿ ಮಕ್ಕಳು ನೋಡ್ಕೋಬೇಕು. ನಂಗೆ ಇವೆಲ್ಲ ಇಷ್ಟ ಇಲ್ಲ. ನೀನ್ ಜಾಸ್ತಿ ಎಲ್ಲ ಬಂದ್ಬೇಡ, ನೀನು ಸೆಲೆಕ್ಟ್ ಆಗಲ್ಲ. ನಿಮಗೂ ತಿಗ ಮುಚ್ಕೊಂಡು ಓಡೋದಳೆ. ಮಮ್ಮಿ, ನೀ ಆಯಮ್ಮನ ಹಿಂಗೆ ಕೆಲಸ ಮಾಡ್ತಿದ್ದಿ? ಇಲ್ಲಪ್ಪ, ನಾ ಆಯಿ ಮನೆ ಬರೇ ಉಣಾದು ತಿನ್ನೋದು ಮಾಡ್ಕೊತ ಆರಾಮಾಗಿದ್ ನೋಡ್. ನಾ ಏನು ಕೆಲ್ಸಾನೇ ಮಾಡ್ತಿದ್ದಿಲ್ಲ. ಅದಕ್ಕೆ ನೀನ್ ಜಲ್ದಿನೇ ಆಯ್ ಮದ್ವೆ ಮಾಡಿ ಹೊರಗ ಹಾಕ್ಯಾಳ. ರೀ, ಫ್ಲೈಟ್ ಯಾಕೋ ಸ್ಲೋ ಆಯ್ತು ಅನಿಸ್ತಾ ಇದೆ ರೀ. ಅವ್ರು ನೋಡು, ಅವ್ರು ಎದ್ದಿದ್ದಾರೆ. ಮೋಸ್ಟ್ಲಿ ಅವ್ರು ಸ್ಟಾಪ್ ಬಂತು ಅನ್ಸತ್ತೆ, ಅವ್ರು ಇಳಿತಾರೆ, ಅದಕ್ಕೋಸ್ಕರ ಸ್ಲೋ ಆಗಿದೆ ಫ್ಲೈಟ್. ಅಣ್ಣ, ಬಿಗ್ ಬಾಸ್ ಅಪ್ಲೈ ಮಾಡ್ಬೇಕಿಲ್ಲ? ಬಿಗ್ ಬಾಸ್ ಮನೆಯವ್ರನ್ನ ಕರ್ಕೋತಾರ. ಸ್ವಂತ ನಮ್ಮ ಮನೆಯವ್ರೇ ನನಗ ಕರ್ಕೊಳಲ್ಲ, ಇನ್ನು ಬಿಗ್ ಬಾಸ್ ಮನಿ ದೂರದ ಮಾತಾತದು. ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಹಂದಿ ಮರಿ ಅವ್ರ ಅಮ್ಮನ ಜೊತೆಲಿ ಕಕ್ಕ ತಿಂತೈತಂತೆ. ಅಮ್ಮ ಅಪ್ಪ ನಾವ್ ಮನ್ಸ್ರ ಕಕ್ಕ ತಿಂತೀವಲ್ಲ, ಅವರು ನಮ್ ಕಕ್ಕ ತಿಂತಾರ ಅಂತ ಕೇಳ್ತದೆ.
ಅದೀಗ ಅವ್ರ ಅಮ್ಮ ಸುಮ್ಮನೆಪ್ಪ ಊಟ ಮಾಡೋ ಅಸಹ್ಯ ಆತರ ಎಲ್ಲ ಮಾತಾಡ್ಬಾರ್ದು ಅನ್ಸುತ್ತೆ ಜೋಗು ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದ್ರ ಭಾವನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅರ್ಥ ಮಾಡಿಸಿ ನಾನು ಪ್ರೀತಿಸಿ ಮತ್ತೆ ದೂರ ಹೋಗಿ ಇಷ್ಟೊಂದು ನೋವು ಕೊಡ್ಬೇಡ ಕಣ. ನಿನ್ನೂ ಬಿಟ್ರೆ ಆ ಪ್ಲೇಸ್ ನನಗೆ ಬೇರೆ ಯಾರನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ದಿನ ಅಳ್ತೀನಿ. ಅಕ್ಕನ ಮನಸ್ಸಲ್ಲಿ ಪ್ರೀತಿ ಪ್ರೇಮದ ಬೀಜವನ್ನು ಬಿತ್ತಿ ಅದು ಮರವಾಕು ಮುಂಚೆ ಬಿಟ್ಟು ಹೋದ ರಣ ಹೇಡಿಗೆ ನನ್ನದೊಂದು ಧಿಕ್ಕಾರ. ಅಕ್ಕ ಪುಟ್ಪುಡಕ್ಕೆ ಇಷ್ಟ ಆಗಿರೋ ಬಂದಿಂದೆ ಅವಳೇ. ಏನ್ ಬೇಗ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ ಇವತ್ತು? ಮತ್ತೆ ನಾವಂದ್ರೆ ಏನ್ ಕಡಿಮೆನಾ? ಸರಿ, ಒಂದ್ ನಿಮಿಷ ಕಾರಲ್ಲೇ ಕೂತಿರು, ನಾನು ಸ್ವಲ್ಪ ಕುಡಿಯಕ್ ನೀರ್ ತಗೋ ಬರ್ತೀನಿ. ಈ ಜಿಪ್ನ ನನ್ ಗಂಡ ಬರೀ 2,000 ರೂಪಾಯಿ ಇಟ್ಟಿದ್ದಾನೆ. ನಮ್ಮ ಅತ್ತೆ ಒಂಚೂರು ಒಳ್ಳೆ ಬುದ್ಧಿನೇ ಕಲ್ಸಿಲ್ಲ. ಇದು ಈ ದುಡ್ಡು ನಾನ್ ಎತ್ಕೊಬಿಟ್ಟು ನಮ್ಮ ಅತ್ತೆ ಮೇಲೆ ತಾಕ್ಬಿಡ್ತೀನಿ. ಅಯ್ಯೋ ರೀ, ಯಾಕೆ ಬರಕ್ ಇಷ್ಟ ಲೇಟ್ ಮಾಡಿದ್ರಿ? ಸಾರಿ ಕಣೆ, ನನ್ ಫ್ರೆಂಡ್ ಸಿಕ್ಕಿದ್ದ, ಸ್ವಲ್ಪ ಮಾತಾಡ್ಸ್ಕೊಂಡು ಬರೋದ್ ಲೇಟ್ ಆಯ್ತು. ನನಗೊಬ್ಳೆ ಕೂತು ಎಷ್ಟ್ ಬೇಜಾರಾಯ್ತು ಗೊತ್ತಾ? ಹಾ, ಒಬ್ಳೆ ಕೂತಿದ್ದ? ಹಿಂದೆ ನಿಮ್ ಅತ್ತೆ ಕೂತಿದ್ದಲ್ಲ, ಮಾತಾಡಿಸ್ಲಿಲ್ವಾ? ಅತ್ತೆನಾ? ಹಾಯ್. ಇದು ಈ ದುಡ್ಡು ನಾನ್ ಎತ್ಕೊಬಿಟ್ಟು ನಮ್ಮ ಅತ್ತೆ ಮೇಲೆ ತಾಕ್ಬಿಡ್ತೀನಿ. ಏನಾಯ್ತು? ಚಾಕ್ಲೇಟ್ ಎಷ್ಟಣ? ಈ ಚಾಕ್ಲೇಟ್ 5 ರೂಪಾಯಿ. 50 ರೂಪಾಯಿ ಎಲ್ಲಿಂದ ತಂದೆ? ಅಮ್ಮನ ಹತ್ರ ಇಸ್ಕೊ ಬಂದಿದ್ದು. ನಿಜ ಹೇಳು. ಇವಾಗ್ಲೂ ಅಮ್ಮನ ಹತ್ರನೇ ಇಸ್ಕೊ ಬಂದಿದ್ದು. ಅಲ್ಲಿ ನಿಮ್ಮ ಅಮ್ಮನ ನಂಬರ್ ಕೇಳ್ತೀನಿ. ಬೇಡ ಅಮ್ಮಂಗ್ ಫೋನ್ ಮಾಡ್ಬೇಡಿ, ನಾನು ನಿಜ ಹೇಳ್ತಿರೋದು. ಆಯ್ತು ಬಿಡು, ತಗೋ. ಎಷ್ಟಾಯ್ತಣ್ಣ? ಕರೆಕ್ಟ್ ಆಯ್ತು, ಹೋಗೋ. ಎಲ್ಲೋ ಕಳ್ತನ ಮಾಡಿರೋದು? ಇಲ್ಲೇ ತಗೊಂಡಿದ್ದಣ್ಣ. ಕಳ್ತನ ಮಾಡಿದ್ರೆ ನಿನ್ ಕಾಲ್ ಮುರ್ದಾಕ್ತೀನಿ ನಾನು. ಕಳ್ತನ ಮಾಡಿದ್ನ, ಅದಕ್ಕೆ ಅವನ ಮೇಲೆ ಅನುಮಾನ ಇತ್ತು ನನ್ಗೆ ಆವಾಗ್ಲೇ. ಅದಕ್ಕೆ ಇವನಿಗೆ ನಾನು ದುಡ್ಡು ವಾಪಸ್ ಕೊಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ದುಡ್ಡು ವಾಪಸ್ ಕೊಟ್ಟಿಲ್ವಲ್ಲ? ಎಷ್ಟು ಕೊಟ್ಟಿದ್ವ ದುಡ್ಡು? 500. ಬಾರ, ರಾತ್ರಿ ಬಂದನ್ ಬಾರ ಸೂರ. ಏ ಗಂಟೆ ಮಾತಾಡ್ ನೀನು. ಹಗಲಿದ್ ಗೌಂಡಿ ಕಳ್ಸ್ಕೋಕ ಅಂತ ಗೊತ್ತಾಯ್ತಿಲ್ಲ. ರಾತ್ರಿ ಬಂದನ್ ಬಾರ ಸೂರ. ನೀ ಹುಟ್ಟಿಯಲ್ಲ, ರಾತ್ರಿ ಬಾ. ನೀ ನಿಜವಾದ ಗಂಡಸಾದ್ರ ರಾತ್ರಿ ಬಾ. ಬಾ, ಮುರದ ಹೋಗ ಬಾ. ಅಂಬಾಲೆ ಆ ಕಡೆ ಹೊಲ್ತಾಲೆ ಈ ಕಡೆ ಹೊಲತ್ತಲ್ಲ ನೋಡ್ಗುರು, ಯೋಚನೆ ಮಾಡಕತ್ತೀನಿ. ಆಕ್ಚುಲಿ ಲೋ ತಮ್ಮ, ಆಕ್ಚುಲಿ ನೀನು ಹೊಲ ತೋನ ಬಂದು ಸುಮ್ನೆ ಆಕ್ಚುಲಿ ತಗೊಂಡ್ಬಿಡ, ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಿಸಂತಿ. ಲೇ ಮಾವ, ನೀ ಈ ತರ ಹುಚ್ಚು ಸಕರ ಮಾಡೋದಕ್ಕೆ ಆಯ್ತು. ನಿನಗೆ ಅರ್ಶಿಣ ಚಪ್ಪದ್ಲು ಸುಣ್ಣ ಹಚ್ಚಿ ಕೈ ಕೊಟ್ಟೋಗ್ಯಾಳ. ಯಾಕಜ್ಜೆ ಬೇಜಾರಲ್ಲಿದ್ಯಾ? ನಾವ್ ಮಾಡೋ ವಿಡಿಯೋಗಳು ಎಲ್ಲಾರು ನೋಡ್ತಾರೆ, ಆದ್ರೆ ನಮ್ ಸ್ವಂತದವರೇ ನೋಡಿದ್ರು ಒಂದ್ ಲೈಕ್ ಮಾಡಲ್ಲ. ಹ್ಞೂ ಅಜ್ಜಿ, ನಮ್ ಸ್ವಂತದವ್ರು ಅಷ್ಟೇ ಅಲ್ಲ, ನನ್ ಫ್ರೆಂಡ್ಸು ಹಂಗೆ. ಎಲ್ ಬೆಳೆದ್ ಬಿಡ್ತಾಳೆ, ಎಲ್ ಚೆನ್ನಾಗಾಗ್ಬಿಡ್ತಾಳೆ ಅನ್ನೋ ಇದು. ಲೈಕು ಕಮೆಂಟ್ ಹಾಕ್ಬಿಟ್ರೆ ನಾವು ರಾತ್ರಿ ಕೋಟಾಧೀಶ್ವರ ಆಗ್ಬಿಡ್ತೀರಿ ಅಂತ ನಂಬಿಕೆ ಅವ್ರಿಗೆ. ನಮ್ ಫ್ರೆಂಡುಗಳು ಅಷ್ಟೇನೆ, ಅಯ್ಯೋ ಅದೇ ನೀನು ಈ ವಯಸ್ಸಲ್ಲಿ ಹಿಂಗ್ ಬೇಕಾ? ಸೇಮ್ ಟು ಸೇಮ್ ಅಜ್ಜಿ. ನಾನ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಂಗ್ ಬೇಕಾ ಇದೆಲ್ಲ, ಸಿನಿಮಾ ಎಲ್ಲ ಮಾಡಿದ್ಯಾ, ರೀಲ್ಸ್ ಮಾಡ್ತಾ ಇದ್ಯಾ ಅನ್ನೋರು. ಇವಾಗ ನನ್ನ ಫ್ರೆಂಡು ನಿನ್ ವಿಡಿಯೋಸ್ ನೋಡ್ತಾರಂತೆ, ತುಂಬಾ ಚೆನ್ನಾಗ್ ಮಾಡ್ತೀಯಂತೆ, ಅವ್ರು ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂತ ಫೋನ್ ಕೊಡ್ತಾರೆ. ನಾನೇನ್ ಅಷ್ಟೊಂದ್ ಕೆಟ್ಟದಾಗ ಮಾಡ್ತೀನ? ಯಾರು ಹೇಳಿದ್ದು? ಚೆನ್ನಾಗ್ ಮಾಡ್ತೀಯಲ್ಲ. ನಮ್ಗ್ ನೋಡಕ್ಕಾಗಲ್ಲಪ್ಪ ಅಂತಾರೆ. ನೀವೇನ್ ಬೇಜಾರಾಗ್ಬೇಡಿ ಅಜ್ಜಿ, ನಿಮ್ ವಿಡಿಯೋಗ್ ನಾನ್ ಲೈಕ್ ಹಾಕ್ತಿದ್ದಿ, ನನ್ ವಿಡಿಯೋಗ್ ನೀವ್ ಲೈಕ್ ಹಾಕ್ರಿ ಅಷ್ಟೇ. ನಾವು ಬಿಡಿಬೋದಲ್ಲ. ಆಮೇಲೆ ನೀವು ಬೇಜಾರಲ್ಲಿ ಬೆಳಗ್ಗೆ ಶುಗರ್ ಟ್ಯಾಬ್ಲೆಟ್ ಹಾಕೊಳ್ದೆ ಬಂದ್ಬಿಟ್ಟಿದ್ದೀರಂತೆ. ನಿಮ್ಮ ಮಗ ಅಲ್ಲಿ ಹುಡ್ಕಾಡ್ತಾ ಇದ್ದ, ನನ್ ಕೇಳ್ದ,
ಅದಕ್ಕೆ ಓಡ್ ಬಂದೆ. ಹೋಗಿ ಫಸ್ಟ್ ಹೋಗಿ ಟ್ಯಾಬ್ಲೆಟ್ ಹಾಕೊಳ್ಳಿ. ಆಮೇಲೆ ರೀಲ್ಸ್ ಮಾಡೋದು ಹೇಳ್ಕೊಟ್ಟಿದ್ದು ನಾನೇ ಅಂತ ಹೇಳ್ಬೇಡ್ರಿ ನಿಮ್ಮ ಮಗನ್ಗೆ. ಆಮೇಲೆ ನನ್ನ ಕತೆ ಅವನ ಅಕ್ಕನ ಲಕ್ಷ ಇರ್ಲಿ ಕೋಟಿ ಇರ್ಲಿ ಎಳಿ ಶಿಷ್ಯ ಎಳಿ ಇಳಿ ಅವನ ಅಕ್ಕನ ಎಲ್ಲ ಒಂದ್ ಸಿಗ್ದಲ್ಲಿ 4 ಬಿಸ್ಕೆಟ್ ಹಾಕಲ್ಲ ಅಂತಾನೆ ನಮ್ ಮೋರಿ ಮುಂದೆ ಗಾಡಿ ನಿಲ್ಸ್ಬಿಟ್ಟು ಎಳಿ ಎಳಿ ಜನ ನೋಡ್ತಾವ್ರೆ. ನೋಡೋರು ನೋಡ್ತಾ ಇರ್ತಾರೆ. ಅವ್ರು ಬಂದ್ ನಮ್ ಬಿಸ್ಕೆಟ್ ಹಾಕಲ್ಲ, ಅರ್ಧ ಹಾಕೋ ಕಿತ್ತ ಹಾಕೋ. ಇದರಿಂದ ನಮ್ ಫುಲ್ ಹವಾ ಆಗ್ಬಿಡುತ್ತಾನೆ. ಅಕ್ಕನ್ ಜೀವನದಲ್ಲಿ ದೊಡ್ಡ ಹೆಸರು ಮಾಡ್ಬೇಕಂದ್ರೆ ದೊಡ್ಡ ಕೆಲಸ ಮಾಡ್ಬೇಕು. ನೀನೊಂದ್ ಕೆಲಸ ಮಾಡು, ನೀನ್ ಹಿಂದೆ ಎಳಿತಾ ಇರು. ನನ್ನ ಅಕ್ಕ ಮೇಲೆ ಹೋಗ್ಬಿಟ್ಟು ಕಿತ್ತಾಕ್ತಿದ್ ನಾನು. ಮಾಮ್ ನಾನು ಬರ್ಲಾ ಆಮೇಲೆ? ಬರ್ರಿ ಎಲ್ಲ ಇಲ್ಲೇ ಹುಚ್ಚೋಗ್ಬಿಟ್ಟು ಹೋಗ್ಬಿಡೋಣ. ಈ ನಾಯಿ ನಿಮ್ದ ಅಣ್ಣ? ನಮ್ದು ಏನಾಯ್ತು? ಕರ್ಕೊಂಡೋಗಿ ಇಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂಡು ನನ್ನ ಹತ್ರ ಮಾತಾಡೋಣ, ಮೋರ್ ಹತ್ರ ಏನೋ ಏನೋ ನಿಂದು ಈ ಏರಿಯಾಗ ಅಣ್ಣ ನಾನು ನನ್ ಮಾತ್ ಕೇಳಿಲ್ಲ ಇಲ್ಲ ಅಂದ್ರೆ ಏನು? ಏನಿಲ್ಲ ಬಾರೋ ಇಲ್ಲಿ ಹಾಲ್ ಕುಡಿಸ್ತೀನಿ. ನಂಗೆ ವಾಕಿಂಗ್ ಟೈಮ್ ಆಯ್ತದೆ, ಆಮೇಲೆ ಬರ್ತೀನಿ ಇನ್ನೊಂದ್ಸತಿ. ಇಲ್ಲೇ ನೋಡ್ಬಿಟ್ಟು ಊಟ ಎತ್ಕೊಂಬತ್ತೀನಿ ಇಬ್ರಿಗೂ. ಸರಿ ಮಾಮ್, ಇಲ್ಲೇ ನಿಂತ್ಕೊಂಡು ನೋಡ್ಕೊಂತ ಇರೋ. ಯಾರಾದ್ರೂ ಬಂದ್ರೆ ಹೇಳು ಮಾಮ್, ನಾನಿದ್ದೀನಿ, ನೀನ್ ಹೋಗಿ ಎತ್ಕೊಂಬ. ಒಳಗಡೆ ಯಾರು ಯಾರೋದು ನಾನ್ ಸುಮ್ನೆ ಯಾರು ಇಲ್ಲ ಮಾಮ್, ಪಕ್ಕದ ನಾಯಿ ಸತಿ. ಅವನಾ 4 ಬಿಸ್ಕೆಟ್ ಕೊಡ್ಬೇಕು ಅವ್ನು ನಂಗೆ. ಮಾಮ್ ಬೇಡ ಬೇಡ, ನಿನ್ ಬಿಸ್ಕೆಟ್ ಮುಖ್ಯ, ಬಿರಿಯಾನಿ ಮುಖ್ಯನ. ಒಳಗಡೆ ಹೋಗು. ಹಂಗಂತ್ಯಾ? ಬೇಗ ಹೋಗ್ಬಿಡ್ತಿದ್ದೆ ಸಿಂಕ್ ಒಳಗಡೆ. ಹೋಗು ಬೇಗ. ಹೋಯ್ತೀನಿ ತಾಳು. ಒಳಗಡೆ ಯಾರು ಇಲ್ಲ. ನುಗ್ಗು ಶಿವ, ತಳ್ಳು ಶಿವ, ತಳ್ಳು ತಳ್ಳು. ತಿಂತೀನಿ ದಪ್ಪ ಆಗ್ಬಿಟ್ಟಿದ್ದೀನಿ. ಹೋಗು. ನಮ್ ಕಾಲಿಗೇನು ಸಿಗ್ತಾ ಇಲ್ವಲ್ಲ? ಹೋಗು ಮಾಮ್, ಟ್ರೈ ಮಾಡು. ಹೋಯ್ತಾ ಇದೀನಿ, ಕಾಲಿಗೇನು ಸಿಗ್ತಾ ಇಲ್ಲ. ಹೋಗು ಇನ್ನೊಂಚೂರು ಹಂಗೆ. ಹೋದೆ ಅವನ ಅಕ್ಕನ್ ಹೋಗ್ಬಿಟ್ಟು ಎತ್ಕೊಂಬ ಬೇಗ. ನಂಗೂ ಇಲ್ಲಿ ನೋಡಿ ಗೈಸ್, ಅಡಿಗೆ ಮಾಡಿ ಇಟ್ಟಾಗ ದಿನ ಹೆಣ್ ಖಾಲಿ ಐತಿತ್ತಲ್ಲ ಅಂತ ನೋಡೋದು. ಇಲ್ಲಿ ನೋಡ್ರಿ ನಾಗೇಶ್ ಬೈಲಿ ಓಡು. ಎಲ್ಲಿ ಮಾಮ್ ನಂಗೆ ಊಟ? ಐತೆ ಕಣ್ರ, ಪೋಸ್ಟರ್ ಅನ್ಸ್ತೀನಿ ನಿಮ್ದು ಏರಿಯಾ ಫುಲ್. ಏನಾಯ್ತಣ್ಣ?